ಮಾಜಿ ಸಚಿವರು ಪದೇ ಪದೇ ಒತ್ತಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಏನು ಕ್ರಾಂತಿ ಆಗುತ್ತೆ ಗೊತ್ತಾ? ಅಭಿವೃದ್ಧಿಯ ಕ್ರಾಂತಿ, ಬಡವರನ್ನು ಶ್ರೀಮಂತರನ್ನಾಗಿ ಮಾಡೋ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿ, ಉದ್ಯೋಗ ಕ್ರಾಂತಿ, ಇಂಥ ಕ್ರಾಂತಿಯಲ್ಲಿ ನಾವು ತೊಡಗಿದ್ದೀವಿ. ಪಾಪ ಅವ್ರ ಪ್ರಕಾರ ಕ್ರಾಂತಿ ಅಂದರೆ ಏನೋ ನನಗೆ ಗೊತ್ತಿಲ್ಲ ಬಿ ಜೆ ಪಿಯವರಲ್ಲಿ. ಬಟ್ ನಾನು ಮತ್ತೊಮ್ಮೆ ಅಶೋಕಣ್ಣ ಅವ್ರನ್ನ ಕೇಳ್ತೀನಿ. ಅಶೋಕಣ್ಣ, ಡೆಲ್ಲಿಯಲ್ಲಿ 3400 ಹೋಲ್ಸ್ ಇದೆ ಅಂತ, ಪ್ಯಾಟ್ ಹೋಲ್ಸ್ ಇದೆ ಅಂತ ಅವರು ಡೆಲ್ಲಿ PWD ಮಿನಿಸ್ಟರ್ ಹೇಳಿದ್ದಾರೆ. ಅದು ಕಾಣಿಸ್ತಿಲ್ವಣ್ಣ ನಿಮಗೆ ಜಾತಕದಲ್ಲಿ? ಬಗ್ಗೆ ಕೇಳ್ತಿರೋದು ನೀವು ಯಾಕೆ ಪ್ರತಿ ಸರ್ತಿನೂ ಏನಾದ್ರು ಬಿಜೆಪಿ ಅಲಿಗೇಷನ್ ಮಾಡಿದ್ರೆ ಬೇರೆ ರಾಜ್ಯದ ಹೇಳ್ತೀರಾ? ಈಗ ಬೆಂಗಳೂರಲ್ಲಿ ಗುಂಡಿ ಇಲ್ವಾ? ನೀವು ಅದನ್ನ ಮುಚ್ಚಿ ಅದನ್ನ ಕೇಳ್ಬೇಕಲ್ವಾ ನೀವು? ಈಗ ನೀವು ಡೆಲ್ಲಿದ ಯಾಕೆ ಮಾತಾಡಿದ್ರಿ ಅಂದ್ರೆ ಚರ್ಚೆ ಸ್ಟಾರ್ಟ್ ಆಗಿದ್ದು ಎಲ್ಲಿ ಗೊತ್ತಾ ಸರ್? ಇಲ್ಲಿ ಬಿಟ್ಟು ಹೋಗ್ತೀವಿ ಅಂತ ಹಾಕಿದವ್ರು ಯಾರು? ಇಲ್ಲಿ ಟ್ವೀಟ್ ಮಾಡಿದ್ದಾರೆ ಯಾರೋ ಒಂದು ಕಂಪನಿ CEO ಅಲ್ವಾ? ನೀವು ಅದನ್ನ ಮುಚ್ಚಿಬಿಟ್ಟು ಹೇಳ್ಬೇಕೆ ವಿನಃ ನೀವು ಪ್ರತಿಯೊಂದಕ್ಕೂ ಅಲ್ಲಿ ಮುಚ್ಚಿ ಅಲ್ಲ. ಈಗ ನಾನು ಡೆಲ್ಲಿ ರೆಫರೆನ್ಸ್ ಯಾಕೆ ಹೇಳಿದೆ ಅಂದ್ರೆ, ನಮ್ಮ DK ಸಾಹೇಬ್ರು ಪ್ರಧಾನಿಗಳ ಹೋಗೋ ಮನೆ ರಸ್ತೆಯಲ್ಲೇ ಗುಂಡಿ ಇರೋದ್ರಿಂದ ಅಲ್ಲೇ ಇದೆ, ನಾವಿಲ್ಲಿ ಗುಂಡಿ ಮುಚ್ತೀವಿ ಅಂತ ಹೇಳಿಕೆ ಕೊಟ್ಟರು. ಅದಕ್ಕೆ ಸಪೋರ್ಟಿಂಗ್ ಆಗಿ ನಾನು ಹೇಳಿದೆ PWD ಮಿನಿಸ್ಟರ್ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ ಅಭಿಯಾನ. ಒಂದು ದಿನಕ್ಕೆ 1000 ಗುಂಡಿಗಳನ್ನ ಮುಚ್ತೀವಿ ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ. 4 ವರ್ಷ ಬಿಜೆಪಿ ಅವರು ಎಷ್ಟು ಮುಚ್ಚಿದ್ರು ಅಂತ. 4 ವರ್ಷ ಆಗಿಲ್ಲ ಅಂತಾನೆ ಸರ್ ಅವ್ರನ್ನ ಹೀನಾಯವಾಗಿ ಸೋಲಿಸಿದ 66ಕ್ಕೆ ನಿಮ್ಗೆ 130 ಮೆಜಾರಿಟಿ ಕೊಟ್ಟಿದ್ದು. ಅದಕ್ಕೆ ಈಗ ಪ್ರದೀಪ್ ಈಶ್ವರ್ ಅವ್ರ ಬಳಿ ಮಾಹಿತಿ ಇದೆಯಾ ಇದುವರೆಗೂ ಎಷ್ಟು ಗುಂಡಿಗಳನ್ನ BBMP ಮುಚ್ಚಿದೆ? ಈಗ ನಾವು ಮುಚ್ಚಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ, ಕಂಪ್ಲೀಟ್ ಮಾಡ್ತೀವಿ. ಇದುವರೆಗೆ ಎಷ್ಟು ಮುಚ್ಚಿದ್ರೆ? ಸ್ಟಾರ್ಟ್ ಮಾಡಿದೀವಿ. ಈಗ ಉದ್ಯಮಿಗಳು ಇಲ್ಲಿ ರಸ್ತೆ ಗುಂಡಿ ಇರೋ ಕಾರಣಕ್ಕೆ ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಇವತ್ತು ಕಿರಣ್ ಮಜುಮ್ದಾರ್ ಶಾ ಒಂದು ಟ್ವೀಟ್ ಮಾಡಿದ್ದಾರೆ, ಕಸ ವಿಲೆ ಕೂಡ ಕಾರಣ, ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ. ಅಂದ್ರೆ ಉದ್ಯಮಿಗಳು ನಮ್ಮ ಮುಖ್ಯಮಂತ್ರಿಗಳು ವಿಪ್ರೋ ಅಜೀಂ ಪ್ರೇಮ್ಜಿ ಅವ್ರಿಗೆ ಪತ್ರ ಬರೆದು ಆ ಟ್ರಾಫಿಕ್ನ ಕಂಟ್ರೋಲ್ ಮಾಡೋಕೆ ಅಲ್ಲೊಂದು ಅವಕಾಶ ಮಾಡ್ಕೊಡಿ ಅಂತ ಕೇಳಿದ್ದಾರೆ. ಒಂದು. ಎರಡನೇದು, ನಾವು IT-BT ಪರ ನಿಲ್ಲಿಲ್ಲ ಅಂದರೆ, ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಇಲ್ಲ ಅಂದಿದ್ರೆ ಬೆಂಗಳೂರು IT ಕ್ಯಾಪಿಟಲ್ ಹೆಂಗಾಗ್ತಿತ್ತು, ಗಾರ್ಡನ್ ಸಿಟಿ ಹೆಂಗಾಗ್ತಿತ್ತು, ಸಿಲಿಕಾನ್ ಸಿಟಿ ಹೆಂಗಾಗ್ತಿತ್ತು. ಆದರೆ ಬೆಂಗಳೂರು ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆ ಸರ್. ನಂಬರ್ ಆಫ್ ಕಂಪನೀಸ್ ಜಾಸ್ತಿ ಬರ್ತಿದೆ, ನಂಬರ್ ಆಫ್ ಮೈಗ್ರೆಂಟ್ಸ್ ಜಾಸ್ತಿ ಇದ್ದಾರೆ. ಬೆಂಗಳೂರಲ್ಲಿ ಲಕ್ಷಾಂತರ ಜನ ಮೈಗ್ರೆಂಟ್ಸ್ ಇದ್ದಾರೆ. ಇದು ಚಾಲೆಂಜಸ್ ಬರುತ್ತೆ. ಒಂದು ಬದುಕನ್ನು ಕಟ್ಕೊಂಡಿದ್ದಾರೆ. ಕಸ ವಿಲೇವಾರಿ ಚಾಲೆಂಜೇ ಬೆಂಗಳೂರಿಗೆ. ಅದನ್ನು ಡಿಸ್ಪೋಸಲ್ ಮಾಡೋ ಮೆಕ್ಯಾನಿಸಮ್ನ ನಾವು ತಂತ್ರಜ್ಞಾನ ತರ್ತಾ ಇದ್ದೀವಿ. ಇಟ್ ಟೇಕ್ ಸಮ್ ಟೈಮ್ ಅಲ್ವಾ? ಇದೇ ಸೆಷನ್ನಲ್ಲಿ ಅಥವಾ ನಮ್ಮ ಗಮನಕ್ಕೆ ಬರೋದು ಸರ್, 1000 ಗುಂಡಿ. ಇವಾಗ ಯಾಕೆ ನಮ್ಗೆ ಅಡ್ವೈಸ್ ಮಾಡೋದಾಗಿತ್ತು? ಏಕಾಏಕಿ ಮಾತಾಡಿದ್ರೆ ಒಂದು ಪ್ರೆಸ್ ಮೀಟ್ ಮಾಡಿ ವಿಮರ್ಶೆ ಮಾಡ್ತಾರೆ. BJP ಅವ್ರಿಗೆ ಇಶ್ಯೂ ಬೇಸ್ಡ್ ಮಾತಾಡೋಕ್ಕಾಗ್ತಿಲ್ಲ. ಏನಂದ್ರೆ ಅದು ಮಾತಾಡ್ತಾರೆ. ನಾನು ಹೇಳೋದು, ಇದನ್ನ ನಮ್ಮ ಗಮನಕ್ಕೆ ತಂದಿದ್ದಿದ್ರೆ ನೋಡಿ ಸರ್, ನಿಮಗೊಂದು ಗೊತ್ತಿರಲಿ ನೋಡಿ, ಒಂದು ನಿಮ್ಮ ಗಮನಕ್ಕಿರಲಿ ಸರ್. ಇವತ್ತು BJP ಕ್ಷೇತ್ರದಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ರಲ್ಲ, ಈಗ ವಿಜೇಂದ್ರಣ್ಣ MLA ಆಗಿದಾರಲ್ಲ, ಎಲ್ಲ ಗುಂಡಿಗಳು ಮುಚ್ಚಿಬಿಟ್ಟಿದಾರಂತ. ಅವರು ಬೇಸಿಕ್ ಕ್ವಶನ್ ಮುಚ್ಚಿಬಿಟ್ಟಿದಾರಂತ. ಕ್ವಶನ್ ಹಂಗಲ್ಲಣ. ನಾವು ರಸ್ತೆ ಹಾಕಿದ್ರೆ ಆ ರಸ್ತೆಯಲ್ಲಿ ಕ್ವಾಲಿಟಿ ಇಲ್ಲ ಅಂದ್ರೆ ಗುಂಡಿ ಬೀಳುತ್ತೆ. ನೋಡಿ, ನಾವು ಅಭಿಯಾನ ಸ್ಟಾರ್ಟ್ ಮಾಡಿರೋದೇ ಇವಾಗ ನೋಡಿ. ಒಂದು ರಸ್ತೆ ಗುಂಡಿ ಬಿದ್ದ ಮೇಲೆ ಗುಂಡಿ ಮುಚ್ಚೋದು, ಗುಂಡಿ ತೆಗೆದು BJP ಇರ್ತಾರೆ, ಗುಂಡಿ ಮುಚ್ಚೋದಲ್ಲ. ಯಾರು?